ಈ ಪೊಲೀಸ್ ಇಲಾಖೆ ಚಾರ್ಜ್ ಶೀಟ್ ಹಾಕಕ್ಕೆ 5 ತಿಂಗಳು ಬೇಕೇನ್ರಿ. ಎಂಥ ಲಜ್ಜೆಗೇಡಿ ಅಧಿಕಾರಿಗಳು ಈ ಉಪ ವಿಭಾಗಾಧಿಕಾರಿಗಳು. ಅವ್ನು ಯಾವನ ಗೊತ್ತಿಲ್ಲ. ಈ ಜಿಲ್ಲಾಧಿಕಾರಿ DC ಜಗದೀಶ್ ಅವನಿಗೆ ಯೋಗ್ಯತೆ ಇಲ್ಲ, ಅಧಿಕಾರದಲ್ಲಿರಲ್ಲ. ಅವನಿಗೆ DC ಯೋಗ್ಯತೆನೇ ಇಲ್ಲ. ಅವಮಾನಕರ ಸ್ಥಿತಿಯಲ್ಲಿ ಸರ್ಕಾರ ನಡ್ಕೊಂಡಿದೆ. ಕರ್ನಾಟಕ ರತ್ನ ಅಂತ ನೀವೇನು ಘೋಷಣೆ ಮಾಡೋದು, ಸಮಾಧಿ ಧ್ವಂಸ ಆಯ್ತಲ್ಲಪ್ಪ. ಅಭಿಮಾನಿಗಳು ಏನು ಹೋರಾಟ ಮಾಡ್ತಾರೋ, ಹೆಂಗೆ ಏನೇನು ಮಾಡ್ತಾರೋ ಅಂತ ತಿಳ್ಕೊಂಡು ಒಂದು ಕಡೆ ಅರಣ್ಯ ಇಲಾಖೆಯವರು ಸೇರ್ಕೊಂಡಿದ್ದಾರೆ. ಇಲ್ಲಿ ಹಾಕೊಳ್ಳಪ್ಪ DC ಕೇಸ್ ಹಾಕ್ತೇನೆಯ. ಉಪವಿಭಾಗಾಧಿಕಾರಿ, ತಹಸೀಲ್ದಾರ್, DC ಉಪತಹಸೀಲ್ದಾರ್ ಹಾಕೊಳ್ರಿ ಕೇಸು. ನೀವೇನು ಮನುಷ್ಯರೇನ್ರಿ ನೀವು? ನಾವು ಬಡ ಅಭಿಮಾನಿಗಳು. ಡಾಕ್ಟರ್ ವಿಷ್ಣುವರ್ಧನ್ ರವರು ಯಾವುದೂ ಸಂಪಾದನೆ ಮಾಡ್ಕೊಂಡು ಲಕ್ಷ ಕೋಟಿ ಗಟ್ಟಲೆ ಏನೂ ಸಂಪಾದನೆ ಮಾಡಿ ಉಳಿಸೋಗಿಲ್ಲ. ಅವ್ರು ಯಾರಿಗೂ ಅನ್ಯಾಯ ಮಾಡಿಲ್ಲ, ಏನೂ ಮಾಡಿಲ್ಲ ಅವರು. ನಾವು ಅಷ್ಟೇ, ನನ್ನ ಸಂಘಟನೆ ಟ್ರಸ್ಟು ಅಷ್ಟೇ. ಇಲ್ಲಿವರೆಗೂ ಒಂದು ಮೆಂಬರ್ಶಿಪ್ ಮಾಡಿಲ್ಲ, ಲೀಡರ್ಶಿಪ್ ಮಾಡಿ, ಒಂದು ರಸೀದಿ ಏರಿಸಿಲ್ಲ. ರಸೀದಿ ಏರಿಸಿ ನಾವು ದುಡ್ಡು ತಗೊಂಡಿಲ್ಲ ಎಲ್ಲೂ. ಒಂದು 10 ಜನ ಪುಣ್ಯಾತಂಬರು ನಮ್ಮ ಟ್ರಸ್ಟಲ್ಲಿರೋರು ಎಲ್ಲ ಪುಣ್ಯಾತಂಬ್ರೆ. ಅವ್ರ ಸಹಕಾರದಿಂದ ನಾವೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪರಿಸ್ಥಿತಿ ಇವತ್ತು ನೋಡಿ, ಸಮಾಜ ಯಾವ ಪರಿಸ್ಥಿತಿ ಬಂದಿದೆ ಅಂದರೆ, ಎಲ್ಲ ಇಲಾಖೆಯಲ್ಲೂ ದುಡ್ಡು. ಒಬ್ಬ ಕೇಸ್ ವರ್ಕರು, ಇವಾಗ ನಾಡ ಕಚೇರಿ, ವಿಲೇಜ್ ಅಕೌಂಟೆಂಟು, ಎಲ್ಲಿ ಹೋದ್ರು ಒಂದು ಫೈಲ್ ಮೂವ್ ಮಾಡಬೇಕು ಅಂದರೆ ದುಡ್ಡು. ಏನಿದು? ನಾನು ತುಂಬ ಇದರಲ್ಲಿ ನೋಡಿ, ವಿಭಾಗಾಧಿಕಾರಿಗಳು ಬೆಂಗಳೂರು ದಕ್ಷಿಣ ತಹಸೀಲ್ದಾರರು, ನಾಡ ಕಚೇರಿ ಕೆಂಗೇರಿ ಏನಿದೆ, ಬೆಂಗಳೂರು ದಕ್ಷಿಣ ಉಪ ತಹಸೀಲ್ದಾರರು, ಇವರೆಲ್ಲರೂ ಅಭಿಮಾನ ಸ್ಟುಡಿಯೋದವರ ಜೊತೆ ಕೈ ಸೇರಿ ಮಿಂಗಲ್ ಆಗಿದ್ದಾರೆ. ಕೋಟಿ ದುಡ್ಡು ತಿಂದಿದ್ದಾರೆ ಅಂತ ನನ್ನ ಅನುಮಾನ ಇದೆ. ನನ್ನ ಈ ದಾಖಲೆಗಳ ಪುರಾವೆಗಳೊಂದಿಗೆ ಹೇಳ್ತಾ ಇದ್ದೀನಿ. ನನ್ನ ಮನವಿಗಳಿಗೆ ಇವರು ಏನು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ನಮ್ಗೆ ಲೆಟ್ರ್ ಕೊಟ್ಟಿದ್ದಾರೆ ಸರ್ಕಾರದವರು. ನನ್ನ ಹತ್ರ ದಾಖಲೆ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ನನಗೆ 10 ಕೇಸ್ ನನ್ನ ಮೇಲೆ ಬುಕ್ ಆಗಿ, ಇನ್ನೂ 10 ಕೇಸ್ ಆಗಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ತಲೆನೇ ಬಿದ್ದೋಗಿದ್ದೀನಿ. ಸಮುದ್ರಕ್ಕೆ ಈಜ್ಕೊಂಡ್ಬರ್ಬೇಕು, ಹಡಗಲ್ಲೋ ಇಲ್ಲ ಬೋಟಲ್ಲಿ ಹಡಗಲ್ಲಿ ಬಂದರೆ ಬರ್ತೀನೋ, ಬೋಟ ಬಂದರೆ ಗೊತ್ತಿಲ್ಲ ನನಗೆ. ಪರಿಸ್ಥಿತಿ ಹಂಗಿದೆ ಇವತ್ತು. ತುಂಬ ಅವಮಾನಕರ ಸ್ಥಿತಿಯಲ್ಲಿ ಸರ್ಕಾರ ನಡ್ಕೊಂಡಿದೆ. ಕರ್ನಾಟಕ ರತ್ನ ಅಂತ ನೀವೇನು ಘೋಷಣೆ ಮಾಡೋದು, ಸಮಾಧಿ ಧ್ವಂಸ ಆಯ್ತಲ್ಲಪ್ಪ. ಅಭಿಮಾನಿಗಳು ಏನು ಹೋರಾಟ ಮಾಡ್ತಾರೋ, ಹೆಂಗೆ ಏನೇನು ಮಾಡ್ತಾರೋ ಅಂತ ತಿಳ್ಕೊಂಡು ಒಂದು ಕಡೆ ಅರಣ್ಯ ಇಲಾಖೆಯವರು ಸೇರ್ಕೊಂಡಿದ್ದಾರೆ. ಇಲ್ಲಿ ಈ ಅರಣ್ಯ ಇಲಾಖೆ ಮಣ್ಣು ತಿಂತಾಯ್ತು ಸ್ವಾಮಿ. ಸಮಾಧಿ ಧ್ವಂಸ ಹಾಕೋ ಮುಂಚೆ ಹೇಳ್ಬೇಕಾಯ್ತು, ನಾವು ಹೊಸ್ಪಟ್ಕೋತೀವಿ ಕೊಡ್ರಿ ಅಂದಿದ್ರೆ. ಅಂದರೆ ಜನವರಿ ತಗೊಂಡಿರೋ ಒಂದು ಏನು ಡೆಮಾಲಿಷ್ ಆರ್ಡ್ರು ಗೊತ್ತು, ಎಲ್ರಿಗೂ ಗೊತ್ತು. ಅರಣ್ಯ ಇಲಾಖೆಗೆ ಗೊತ್ತು, ಸರ್ಕಾರಕ್ಕೆ ಗೊತ್ತು. ಇವತ್ತು ನನಗೆ ಗೊತ್ತಾಗ್ಬಿಟ್ರೆ ಸ್ಟೇ ತಗೊಂಡ್ಬರ್ತೇನೆ ರಾಜಗೌಡ ಅಂದ್ಬಿಟ್ಟು ನನ್ನನ್ನು ಯಾವ ರೀತಿನ ಯಾಮರ್ಸಿ ಕಾರ್ಯಕ್ರಮಕ್ಕೆ 75ನೇ ಜನ್ಮದಿನೋತ್ಸವ, ಅಮೃತ ಮಹೋತ್ಸವ ಕಾರ್ಯಕ್ರಮ ಕೊಡ್ತೀವಿ ಅಂತ ನಾನು 6ನೇ ತಿಂಗಳಲ್ಲೇ ಕೊಟ್ಟಿದ್ದೆ. DCಗೆ ಕೊಡ್ತೀವಿ ಅಂತ 1.5 ತಿಂಗಳು ಕಾಯಿಸಿ ಡೆಮಾಲಿಷ್ ಆದಮೇಲೆ 4 ದಿವಸಕ್ಕೆ ಅರಣ್ಯ ಇಲಾಖೆ ಒಂದು ಲೆಟ್ರ್ ಕೊಡ್ತಾರೆ. DC ಅವರು ಒಂದು ಉಪವಿಭಾಗಾಧಿಕಾರಿ ಒಂದು ಲೆಟ್ರ್ ಅನೌನ್ಸ್ ಮಾಡ್ತಾರೆ. ಎಂಥ ಲಜ್ಜೆಗೇಡಿ ಅಧಿಕಾರಿಗಳು ಈ ಉಪ ವಿಭಾಗಾಧಿಕಾರಿಗಳು. ಅವ್ನು ಯಾವನ ಗೊತ್ತಿಲ್ಲ. ಈ ಜಿಲ್ಲಾಧಿಕಾರಿ DC ಜಗದೀಶ್ ಅವನಿಗೆ ಯೋಗ್ಯತೆ ಇಲ್ಲ, ಅಧಿಕಾರದಲ್ಲಿರಲ್ಲ. ಅವನಿಗೆ DC ಯೋಗ್ಯತೆನೇ ಇಲ್ಲ. ನಾನು ಮನವಿ ಕೊಟ್ಟಿದ್ದೀನಿ ಮೊನ್ನೆ ಒಂದು ವಾರದಲ್ಲಿ. ಅವ್ರು ಹೇಳ್ತಾರೆ, SIT ಮೀಟಿಂಗ್ ಮಾಡಿದ್ರೆ ತೊಗೊಂಡೋಗ್ರಿ. ನಾನು ಎಲ್ಲ ಪುಣ್ಯಾತ್ಮ ಈಗ ಮಾಡವನೇ 9ನೇ 10ನೇ ತಿಂಗಳಿಂದ ಪುಣ್ಯಾತ್ಮ 5ನೇ ತಿಂಗಳಲ್ಲಿ ಮಾಡಿರೋ SIT ಲೆಟ್ರ್ ನಮ್ಗೆ ಕೊಡ್ತಾನೆ, ಇಸ್ಕೊಂಡೋಗ್ರಿ ಅಂತ. ಇಂಥ ಲಜ್ಜೆಗೆಟ್ಟ ಈ IPS ಅಧಿಕಾರಿಗಳು ಇದ್ರಷ್ಟು ಹೋದ್ರಷ್ಟು ರೀ. ಇವ್ರು ಯಾಕ್ರಿ ಇವರು ಒಂದು ಸಮಾಜ ಸೇವೆ ಮಾಡ್ತೀವಿ, ಜನಗಳ ಸೇವೆ ಮಾಡ್ತೀನಿ ಅಂದ್ಬಿಟ್ಟು ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಅಭಿಮಾನಿಗಳಿಗೆ ಎಷ್ಟು ದ್ರೋಹ ಮಾಡ್ತಾ ಇದ್ದಾರೆ ಇವರು. ಹಾಕೊಳ್ಳಪ್ಪ DC ಕೇಸ್ ಹಾಕ್ತೇನೆಯ. ಉಪವಿಭಾಗಾಧಿಕಾರಿ, ತಹಸೀಲ್ದಾರ್, DC ಉಪತಹಸೀಲ್ದಾರ್ ಹಾಕೊಳ್ರಿ ಕೇಸು. ನೀವೇನು ಮನುಷ್ಯರೇನ್ರಿ ನೀವು? ಯಾಕೆ ನನ್ನ ಮನವಿಗೆ ಲೆಕ್ಕಾಚಾರವಾಗಿ ನೀವು ನನಗೆ ಮನವಿಗೆ ಸ್ಪಂದಿಸಿಲ್ಲ, ಲೆಟ್ರ್ ಕೊಟ್ಟಿಲ್ಲ? ಯಾಕೆ ನೀವು ಇದು ಮಾಡಿಲ್ಲ? ನೀವು ಕೇಸ್ ಹಾಕಿದ್ರೆ ನಾನು ಕಾಯ್ತಾ ಇದ್ದೀನಿ. ನೀವು ಕೇಸ್ ಹಾಕಿದ್ರೆ ನಾನು ಕೋರ್ಟಲ್ಲಿ ಹೋಗ್ಬೇಕಲ್ವ, ಕೋರ್ಟ್ ನಾನು ಕೇಳುತ್ತೆ ಜಡ್ಜು, ಏನಪ್ಪ ಯಾಕಪ್ಪ ಹಿಂಗೆ ಬುದ್ದಿದ್ಯಾ ನೋಡಿ ಸರ್, ಅಭಿಮಾನ್ ಸ್ಟುಡಿಯೋ ಹಾಕ್ಬೋದು ನೋಡಿ ಸರ್, ಇವ್ನು ನಂಬಿಸಿ, ಇವ್ನು ಯಾವನ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಗಣೇಶ್ ಕಾರ್ತಿಕ್ ನಂಬಿಸಿ 10 ಕುಂಟೆ ಕೊಡ್ತೀನಿ ಅಂತೇಳಿ ಸರ್ವೆ ಮಾಡಿ ಬರ್ಕೊಟ್ಟು ನನಗೆ ಬೆನ್ನಿಗೆ ಚೂರಿ ಹಾಕಿದ್ರು. ಅಭಿಮಾನ್ ಸ್ಟುಡಿಯೋ ಮಾಲೀಕರು ಇಬ್ಬರು ಅಲ್ಲೇ ಆ 10 ಎಕರೆ ಮಾರ್ಕೊಂಡ್ರೆ ಇನ್ನು 10 ಎಕರೆ ಮಾಡೋಕ್ಕೆ ಯಾವ ಕುತಂತ್ರಿ ನಮ್ಗೆ ಬಂದಿರೋ ಗೊತ್ತಿಲ್ಲ. ಬಾಲಣ್ಣವ್ರ ಹೆಂಡತಿ ಸಮಾಧಿನೂ ಡೆಮಾಲಿಷ್ ಮಾಡಿದ್ರು ಮೂರ್ಖರು. ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ಧ್ವಂಸ ಮಾಡೋಕ್ಕೆ ಅವ್ರಿಗೆ ತಾಕತ್ತಿರಲಿಲ್ಲ.
ಆದರೆ ಯಾವ ಕುತಂತ್ರಿ ರಾಜಕಾರಣಿ, ಈ ಕುತಂತ್ರಿ ಯಾವುದೋ ಮಾಜಿ ಪೊಲೀಸ್ ಅಧಿಕಾರಿ ಅಂತೆ, ಈ ಮೂರ್ಖರು ಸೇರಿಕೊಂಡು ಅವ್ನು ಕುಮ್ಮಕ್ಕೆ ಕೊಟ್ಟು ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ಧ್ವಂಸ ಮಾಡಿದ್ದಾರೆ. ನೇರವಾಗಿ ಮಾತಾಡ್ತೀನಿ, ಒಬ್ಬ ವಿಷ್ಣುಜ ಅಪ್ಪಟ್ಟೆ ಅಭಿಮಾನಿಯಾಗಿ ಬಳೆ ಹಾಕೊಂಡಿದ್ದೇನೆ, ಬಳೆ ಹಾಕದೆ ನಾನು ಮಾತಾಡಲ್ಲ, ಬೇರೆ ಲೀಡರ್ಗಳ ಥರ ಅಲ್ಲ, ಬೇರೆ ಲೀಡರ್ಗಳ ಥರ ಅಲ್ಲ. ನಾನು ಒಬ್ಬನೇ ಮಾತಾಡೋದು, ಒಬ್ಬನೇ ಶಿಕ್ಷೆ ಅನುಭವಿಸ್ತೀನಿ, ಒಬ್ಬನೇ ಹೋರಾಟ ಮಾಡ್ತೀನಿ. ನನ್ನ ಹಿಂದೆ ಸಾವಿರಾರು ಜನ ಅವರೇ, ನಾನು ಅವ್ರು ಯಾರು ನಂಗೆ ಶಿಕ್ಷಕ್ಕೆ ಇಷ್ಟ ಇಲ್ಲ, ನಾನು ಯಾರನ್ನೂ ಮಾತಾಡೋಕ್ಕೆ ಬಿಡೋದಿಲ್ಲ, ಹೋರಾಟ ಮಾಡ್ತಾಯಿದ್ದೀನಿ. ಇವತ್ತು ಈ ಬಗ್ಗೆ ಇರಲಿ, ಈ ಕುತಂತ್ರಿ ಅಧಿಕಾರಿಗಳು, ಈ ಕುತಂತ್ರಿ ಕೆಲವು ಪೊಲೀಸ್ ಅಧಿಕಾರಿಗಳ ಕುಮ್ಮಕ್ಕಿಂದ ಇವತ್ತು ಅಭಿಮಾನ್ ಸ್ಟುಡಿಯೋ ಮಾಲೀಕರ ಧ್ವಂಸ ಮಾಡಿದ್ದಾನೆ, ಇನ್ನೂ ದುಂಡಾವರ್ತನೆ ಮಾಡ್ತಾ ಇದ್ದಾನೆ, ಮಾಡಲಿ ಅವನು. ಯಾರು ಕಾರ್ತಿಕ್, ಒಬ್ಬ ಗಣೇಶ್ ಅವರಿದ್ದರು, ನನಗೆ ಅವ್ರಿಗೆ ಧನ್ಯವಾದವನ್ನು ತಿಳಿಸ್ತೀನಿ. ಅಯ್ಯಪ್ಪ ತುಂಬ ಒಳ್ಳೆಯವರು, ಬಾಲಣ್ಣವರ ಹಿರಿಮಗ, ಅವರು ಇದ್ದಿದ್ದರೆ ಡಾಕ್ಟರ್ ವಿಷ್ಣು ಸಮಾಧಿ ಧ್ವಂಸ ಆಗ್ತಾ ಇರಲಿಲ್ಲ. ಈ ಮೊಮ್ಮಗ ಅದು ಯಾರ ಮಾತು ಕೇಳ್ಕೊಂಡು ಅದು ಏನು ಕೇಳ್ಕೊಂಡ ಅಂದರೆ ಒಳ್ಳೆ ಸ್ನೇಹ ಭಾವದಿಂದ 8-10 ವರ್ಷ ಇದ್ದ. ಗೌಡ್ರೆ 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 ಗೌಡ್ರಿಗೆ ಬಗ್ನಿಗೂಟ ಇಕ್ಬಿಟ್ಟು ಗೌಡ್ರನ್ನೇ ವಿಲನ್ ಮಾಡೋಕ್ಕೆ ಹೋಗಿದ್ದಾನೆ ಕರ್ನಾಟಕದದ್ದೇ ಅಂತ. ಯಾರು ದೊಡ್ಡ ನಿರ್ಮಾಪಕರಿಗೆ ಅವ್ರಿಗೆ ಇವ್ರಿಗೆ ಹೇಳಿ, ರಾಜು ಗೌಡ್ರಿಂದ ನಾನು ವಿಷ್ಣು ಸಮಾಧಿ ಕೆಡವಿದ್ದು. ಹೇ ಮೂರ್ಖ, ನಿನಗೆ ಒಬ್ಬ ತಾಕತ್ತಿದ್ರೆ ಆರ್ಡ್ರ್ ತಗೊಂಡು ಕೆಡಗಿದ್ದೀನಿ ಅಂತೇಳೋ. ನಾನು ಬಂದಿದ್ದೇನೋ ಹತ್ಕೊಂಡೆ ಬರ್ಕೊಡ್ತೀನಿ ಅಂತ. ಏನಪ್ಪ, ನಾನು ಬಂದು ನೀನೇ ಬರ್ಕೊಟ್ಟೆ, ಜೊತೆಲ್ಲ ಬಂದೆಲ್ಲ ವೀಡಿಯೋ ಇದೆಯಲ್ಲಪ್ಪ, ನಂಗೆ ಹಣೆ ಬರೋಣ ಗೊತ್ತು, ಅಭಿಮಾನಿಗಳು ಗೊತ್ತು, ನೀನೇನು ಮಾಡ್ಕೊಳಕ್ಕಾಗಲ್ಲ, ಯಾವೊಂದು ನೀನು ಮಾಡ್ಕೊಳಕ್ಕಾಗೋದಿಲ್ಲ. ಅರ್ಥ ಆಯ್ತಾರೆ? ಇದೇ ಕಾನೂನು ಹೋರಾಟ ಇದೆ ಸರ್, ಅದೇನು ಮಾಡ್ಕೋತಾರೆ ಮಾಡ್ಕೊಳ್ಳಿ. ನಾವು ಮೇಲೆ 75ನೇ ಜನ್ಮದಿನೋತ್ಸವದಲ್ಲಿ ಮತ್ತು 15ನೇ ಪುಣ್ಯ ಸ್ಮರಣೆಯಲ್ಲಿ ನಮಗೆ ತುಂಬ ದಬ್ಬಾಳಿಕೆ ದೌರ್ಜನ್ಯ ಆಯಿತು, ಕೇಸ್ ಹಾಕಿದ್ದೀವಿ. ಈ ಪೊಲೀಸ್ ಇಲಾಖೆ ಚಾರ್ಜ್ ಶೀಟ್ ಹಾಕಕ್ಕೆ 5 ತಿಂಗಳು ಬೇಕೇನ್ರಿ ರೀ? ಚಾರ್ಜ್ ಶೀಟ್ ಹಾಕಕ್ಕೆ ಅಲ್ಲ ರೀ, ಸಿಂಪಲ್ ಕೇಸ್ ರೀ ಇದು. ಅಭಿಮಾನಿಗಳು ಹೊಡೆದಿದ್ದಾರೆ, ಕಾರ್ಯಕ್ರಮ ಗಡ್ಡಿಪಡಿಸಿದ್ದಾರೆ, ಪೆಂಡಾಲ್ನ ಕಿತ್ತಾಕಿದ್ದಾರೆ, DC ಆರ್ಡರ್ ಇದ್ರೂ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಪೊಲೀಸ್ ಇಲಾಖೆನ. ಆ ಚಾರ್ಜ್ ಶೀಟ್ ಹಾಕಲಿಲ್ಲ, ಅವರು ಕೇಸ್ FIR ಮಾಡಲಿಲ್ಲ, ಕೋರ್ಟಿಂದ FIR ಹಾಕ್ಸಿದ್ವಿ. ಚಾರ್ಜ್ ಶೀಟ್ ಹಾಕಕ್ಕೆ 4-5 ತಿಂಗಳು ಬೇಕಂದ್ರೆ ಅಂದರೆ ಲೆಕ್ಕ ಹಾಕೊಳ್ಳಿ. ಈ ಡೆಮಾಲಿಷ್ ಮಾಡೋಕ್ಕೆ ಪೊಲೀಸ್ ಇಲಾಖೆನ ಉಪಯೋಗಿಸ್ಕೊಂಡು, ಸರ್ಕಾರನ ಅಧಿಕಾರಿಗಳನ್ನ ಉಪಯೋಗಿಸ್ಕೊಂಡು ಡೆಮಾಲಿಷ್ ಮಾಡಿದ್ದಾರೆ. ನಮಗೆಲ್ಲ ಇವಾಗ ಅರ್ಥ ಆಗ್ತಾ ಇದೆ ಪೊಲೀಸ್ ಇಲಾಖೆ ಏನಾವತ್ತು, ಎಷ್ಟು ಜನ ಪೊಲೀಸರು, 100-200 ಜನ ಪೊಲೀಸ್ನವರು. ನಾನು ಅಲ್ಲಿ 12ವರೆಗೆ ಹೋದೆ, ನನ್ನನ್ನು ಬರೋದನ್ನ ಕಾಯ್ತಾ ಇದ್ರು. ಎಲ್ಲಿ ರಾಜಗೌಡ ಬಂದು ಮೀಡಿಯಾಗೆಲ್ಲ ಏನೇನೋ ಬೋದಾಕ್ಬಿಡ್ತಾನೆ, ಏನೇನೋ ಮಾಡಾಕ್ಬಿಡ್ತಾನೆ ಅಂತ. ಇಮ್ಮಿಡಿಯೇಟ್ಲಿ ಆ ಕೆಂಗೇರಿ ಪೊಲೀಸ್ನವ್ರು ಇಮ್ಮಿಡಿಯೇಟ್ಲಿ ಹೋದ ತಕ್ಷಣ ಅರೆಸ್ಟ್ ಮಾಡಿದ್ರು. ನನ್ನ ಓದ ತಕ್ಷಣ ಇಮ್ಮಿಡಿಯೇಟ್ಲಿ 1 ಗಂಟೆಗೆ ಅರೆಸ್ಟ್ ಮಾಡಿದ್ರು ಸ್ವಾಮಿ. ರಾಜಗೌಡ ಬಗ್ಗೆ ಯಾರು ಯಾವ ಮೀಡಿಯಾನು ಏನೂ ನ್ಯೂಸು ಮಾಡಿಲ್ಲ, ಅದ್ರ ಬಗ್ಗೆ ಗೊತ್ತೂ ಇಲ್ಲ, ಮಾತಾಡೋದಿಲ್ಲ. ನಂಗೆ ಅವೆಲ್ಲ ಏನು ಪರವಾಗಿಲ್ಲ, ಎಲ್ಲ ಆಗೋಯ್ತು, ಮುಗಿದ ಘಟನೆ. ನೋಡಿ ಮಾಧ್ಯಮದವರೇ, ಇಷ್ಟೆಲ್ಲ ಆಗಿದೆ. ಮುಂದಿನ ದಿನಗಳಲ್ಲಿ ನಾನು ಅನಿರುದ್ಧ ಹತ್ರ ನಾನೇನು ಹೋರಾಟ ಮಾಡಿದ್ದೀವಿ ಅದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ನಾನು ಯಾಕೆ ಮಾತಾಡಿದ್ದೀನಿ ಅಂದರೆ, ಕಳೆದ 8-10 ವರ್ಷಗಳಿಂದ ಅವ್ರು ಯಾವುದಕ್ಕೂ ಪುಣ್ಯಭೂಮಿ ಬಗ್ಗೆ ಬಂದಿರಲಿಲ್ಲ. ಡೆಮಾಲಿಷ್ ಆದಮೇಲೆ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಹಾಗೂ ಅನಿರುದ್ಧರವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅಭಿಮಾನಿಗಳಿಗೆ 10 ಗುಂಟೆ ಬಿಟ್ಕಡಿ ಆ ಸಮಾಧಿ ಧ್ವಂಸ ನಾವು ಕಟ್ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ನಾವು ಅವ್ರ ಗೌರವ ಕೊಟ್ಟು, ನಾನು 3 ತಿಂಗಳಿಂದ ನಾನು ಎಷ್ಟು ಸೈಲೆಂಟಾಗಿದೆ ಅಂದರೆ ಅಷ್ಟು ಸೈಲೆಂಟಾಗಿದ್ದೆ. ಆದರೆ ಕಾನೂನು ಹೋರಾಟ ಮಾಡಲೇಬೇಕಲ್ಲ, ಉತ್ತರ ಕೊಡಲೇಬೇಕು. ಅಭಿಮಾನಿಗಳು 106 ಫೋನ್ಗಳು ಬರುತ್ತೆ, ಗೌಡ್ರೆ ಏನು ಮಾಡಿದ್ರೆ ನಾವು ನಿಮ್ಮನ್ನು ಕೇಳಿದೆ ಇನ್ಯಾವನು ಕೇಳುವ, ಇಲ್ಲಿ ಯಾವನು ಹೋರಾಟ ಮಾಡ್ತಾ ಇಲ್ಲ, ಎಲ್ಲ ಬಿಲ್ಡಪ್ ತಗೋತಾರೆ ಮಾಧ್ಯಮದಲ್ಲಿ. ಅದು ಮಾಡಿದೆ ಅಂತ ಕೇಳಿದ್ರೆ ಯಾರು ಉತ್ತರ ಇಲ್ಲ. ನೀವೇ ಹೋರಾಟ ಮಾಡ್ತಾ ಇರೋದು ಕಾನೂನು ಹೋರಾಟ, ನಾವು ನಿಮ್ಮನ್ನೇ ಕೇಳ್ತೀವಿ, ಏನಾಯಿತು ಪುಣ್ಯಭೂಮಿ, ಏನು ಕೇಸು, ಏನು, ನಾವು ಉತ್ತರ ಕೊಡಲೇಬೇಕಲ್ಲಪ್ಪ, ಉತ್ತರ ಕೊಡಲೇಬೇಕು. ಉತ್ತರ ಕೊಡ್ತಾ ಇದ್ದೀನಿ, ಇವತ್ತು ಉತ್ತರ ಕೊಡ್ತಾ ಇದ್ದೀನಿ. ಹಾಗಾಗಿ ಇದು ಸಂಬಂಧಪಟ್ಟಂತೆ ಭಾರತಿ ವಿಷ್ಣುವರ್ಧನ್ ಅನ್ನೋದು ಯಾವಾಗ ಎಂಟ್ರಿ ಕೊಟ್ಟು ನಾನು ಅವ್ರಿಗೆ ಫೋನ್ ಮಾಡಲೇಬೇಕು ಅಂತ ನಾನು ಅವ್ರನ್ನ ನಿಮ್ಮ ಮಾಧ್ಯಮದ ಮುಂದೆ ನಾನು ಕ್ಷಮೆ ಕೇಳಿದ್ದೀನಿ. ಈ ಪುಣ್ಯಭೂಮಿ ಬಗ್ಗೆ ಬರೆದೇ ಇರೋದಕ್ಕೆ ಬಂದಿದ್ದ ಮೇಲೆ ನಾವು ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ನಾವು ಗೌರವ ಕೊಡ್ತೀವಿ, ಅವರಿಂದ ನಾವು ಇರ್ತೀವಿ. ಮೊನ್ನೆ ಡಿಸೆಂಬರ್ 25 ಈ 2025 ನಾನು ಫೋನ್ ಕರೆ ಮಾಡಿದ್ದೆ, ಸರ್ ಹಿಂಗೆ
ಸರ್ಕಾರ ನಮಗೆ ಅನುಮತಿನೂ ಕೊಟ್ಟಿಲ್ಲ, ಸರ್ಕಾರ ಹೊಸಪಡಿಸ್ಕೊಂಡೂ ಇಲ್ಲ, ಒಂದೇ 1% ಕೆಲಸ ಮಾಡಿಲ್ಲ. ಇದರ ಹಿಂದೆ ಉಪವಿಭಾಗಾಧಿಕಾರಿಗಳು, ತಹಸೀಲ್ದಾರರು ಎಲ್ಲ ಸೇರಿಕೊಂಡು ಅರಣ್ಯ ಇಲಾಖೆ ಸೇರಿಕೊಂಡು ನಮಗೆ ಮಂಗ್ಬುಚ್ಚಿ ಹಚ್ಚಿದ್ದಾರೆ. ಎಲ್ಲ ಸೇರಿಕೊಂಡು ಅಭಿಮಾನ ಸುಧಾರಣೆ ಜೊತೆ ಸೇರಿಕೊಂಡು ಪೊಲೀಸ್ ಇಲಾಖೆ ದುರ್ಬಳಕೆ ಮಾಡ್ಕೊಂಡು ನಮಗೆ ಅನ್ಯಾಯ ಮಾಡಿದ್ದಾರೆ. ನಾವು ಕರ್ನಾಟಕ ರತ್ನ ಘೋಷಣೆ ಮಾಡಿ ಅದನ್ನೂ ಮಾಡಿಲ್ಲ. ಹಾಗಾಗಿ ಇದ್ರ ಬಗ್ಗೆ ನಾವು ಒಂದು ಹೋರಾಟ ಮಾಡಬೇಕು ಅಂತಿದ್ದೀವಿ. ನೀವೇ ನೇತೃತ್ವ ವಹಿಸ್ಕೊಳ್ಳಿ ಸರ್ ಅಂತ ನಾನು ಕೇಳಿದಾಗ ಅವರು ನನಗೆ ಟೈಮ್ ಕೊಡಿ, ಮಾತಾಡ್ತೀನಿ ನಾನು ಅಂತ ಹೇಳಿದ್ರು. ಹಾಗಾಗಿ ನಾನು ಟೈಮ್ ಕೊಟ್ಟೆ. ನಾನು ಹಂಗೂ ಡಿಸೆಂಬರ್ 29ಕ್ಕೆ ಫೋನ್ ಮಾಡಿದೆ, ಗೌಡ್ರೆ ನಾನು ಶೂಟಿಂಗ್ ಬಿಜಿ ಇದ್ದೀನಿ, ಮೈಸೂರು ಬೇರೆ ಕಾರ್ಯಕ್ರಮ ಐತೆ, ಅಲ್ಲಿಗೆ ಬನ್ನಿ, ಅಲ್ಲೇ ಮಾತಾಡೋಣ ಅಂತ ಮೈಸೂರು ಸ್ಮಾರಕಕ್ಕೆ. ಇಲ್ಲ ಸರ್, ನಾನು ಇಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದೀನಿ, ನನ್ನ ಪುಣ್ಯಸ್ಮರಣೆ ಆಯೋಜನೆ ನಾವು ಇಲ್ಲಿ ಬೆಂಗಳೂರು ಇರಬೇಕಾಗುತ್ತೆ, ಇಲ್ಲಾಂದರೆ ಬರುವ ವರ್ಷ ಏನು ಬಂತು ನಾವು ಅಲ್ಲಿ ಭೇಟಿ ಮಾಡೋಣ, ಮಾತಾಡೋಣ ಬಿಡಿ ಅಂತ ಹೇಳಿದ್ದಾರೆ ಅನಿರುದ್ಧವರು. ಹಾಗಾಗಿ ನಾವು ನಾಡಿನ ವಿಷ್ಣು ಅಭಿಮಾನಿಗಳನ್ನ ಸಂಘಟನೆಗಳಿಗೆ ಕೇಳ್ಕೊಳ್ಳೋದಿಷ್ಟೇ, ಇಲ್ಲಿವರೆಗೂ ನಾನು ನೀನು ಬೇಡ, ನಾವು ಯಾರು ಏನೂ ಬೇಡ. ಶ್ರೀಮತಿ ಭಾರತಿ ವಿಷ್ಣು ಅನಿರುದ್ಧವ್ರ ನೇತೃತ್ವದಲ್ಲೇ ಹೋರಾಟ ಮಾಡೋಣ. ಸರ್ಕಾರದ ಹತ್ರ ಅವರೇ ಮಾತಾಡಲಿ, 10 ಗುಂಟೆ ಕೊಡಲಿ, ಅವರೇ ಮರುಸ್ಥಾಪನೆ ಮಾಡ್ತಾರೆ. 10 ಗುಂಟೆ ಜಾಗಕ್ಕೆ ದುಡ್ಡು ಬೇಕಾ, ಅವ್ರ ನೇತೃತ್ವದಲ್ಲೇ, ಕುಟುಂಬ ನೇತೃತ್ವದಲ್ಲೇ ಮಾತುಕತೆ ಆಗಲಿ. ಇದನ್ನು ನಾನು 2 ವರ್ಷದಿಂದನೇ ಮೀಡಿಯಾದಲ್ಲಿ ಹೇಳ್ಕೊಂಬಂದಿದ್ದೀನಿ. ನಾವು ಯಾರು ಬೇಡ, ಅಮ್ಮನೇ ಬರಲಿ ಅಂತ ಈಗಲೂ ಅದನ್ನೇ ಹೇಳ್ತಾ ಇದ್ದೀವಿ. ಮಾತಾಡ್ಕೊಂಡು ತೀರ್ಮಾನ ಮಾಡ್ಕೊಂಡು ನಾವು ಅವ್ರ ಹಿಂದೆ ಡಾಕ್ಟರ್ ವಿಷ್ಣು ಅಪ್ಪಾಜಿ ಕುಟುಂಬ ಜೊತೆ ನಾವು ಇರ್ತೀವಿ. ಕ್ರಮ ಏನೇ ತೀರ್ಮಾನ ತಗೊಳ್ಳಿ, ಧೈರ್ಯವಾಗಿ ತಗೊಳ್ಳಿ ಅಂತ ಕೇಳ್ತೀನಿ. ಇವಾಗಲಾದರೂ ಇಲ್ಲಿ ಗಂಟ ನೀವು ಸುಮ್ಮನಿದ್ರೆ ಇನ್ಮೇಲಾದರೂ ಧೈರ್ಯವಾಗಿ ನಾಡಿನ ವಿಷ್ಣು ಅಭಿಮಾನಿಗಳಿಗೆ ಹೋರಾಟಕ್ಕೆ ಕರೆ ಕೊಡಿ. ಸರ್ಕಾರದ ಜೊತೆ ಈಗ ನಿಂತ್ಕೊಳ್ಳಿ. ಸ್ಮಾರಕ ಮೈಸೂರಲ್ಲಿ ಆಗಿದೆ, ಬೇಡ, ಇದಕ್ಕೆ ನಿಂತ್ಕೊಳ್ಳಿ. ಮುಂದೆ ನಿಂತ್ಕೊಳ್ಳಿ, ನಾವು ನಿಮ್ಮ ಹಿಂದೆ ಇರ್ತೀವಿ. ಇಲ್ಲಿ ಬೇರೆ ಯಾವನು ಬಾಲ ಬಿಚ್ಚೋದು ಬೇಡ, ಯಾವ ಲೀಡ್ರು, ಆ ಸಂಘ ಈ ಸಂಘ ನಾಯಕ ಯಾರೂ ಬೇಡ, ನಾವು ನಿಮ್ಮ ಮುಂದೆ ಇರ್ತೀವಿ ಅಂತ ಶ್ರೀಮತಿ ಅಪ್ಪಾಜಿ ಕುಟುಂಬಕ್ಕೆ ನಾನು ಕೇಳ್ಕೊತಾ ಇದ್ದೀನಿ. ಮುಂದಿನ ಈ ಜನವರಿ ತಿಂಗಳು ಕೊನೆಯ ವಾರ ಮತ್ತು ಫೆಬ್ರವರಿ ತಿಂಗಳಲ್ಲಿ ನಮ್ಮ ಮುಂದಿನ ಒಂದು ಕಾನೂನು ಹೋರಾಟ ಇರೋದು, ಬೀದಿಗಳು ಹೋರಾಟ ನಾವು ಮುಂದಿನ ತೀರ್ಮಾನ ತಗೋತೀವಿ. ಯಾಕೆಂದರೆ ಇಲ್ಲಿ ನನ್ನ ಒಬ್ಬನ ಸಂಘಟನೆ ಅಲ್ಲ, ನಾಡಿನಾದ್ಯಂತ ಸಾವಿರಾರು ಸಂಘಟನೆಗಳಿದೆ. ಅದ್ರ ಬಗ್ಗೆ ಭಾರತಿ ವಿಷ್ಣುವರ್ಧನ್ ಅವರು ಕರೆ ಕೊಟ್ಟರೆ ಎಲ್ಲರೂ ಬರಲೇಬೇಕಲ್ಲಿ. ಅವನು ಎಂಥವನೇ ಆಗಿರಲಿ, ಅಲ್ಲಿ ಅವ್ರ ಮುಂದೆ ನಿಂತ್ಕೊಬೇಕು ಹೋರಾಟಕ್ಕೆ. ನಾವಂತೂ ಅವ್ರ ಜೊತೆ ಇರ್ತೀವಿ. ಇಲ್ಲಿ ನಮಗೆ ಇಲ್ಲಿ ಸ್ವಾಭಿಮಾನ, ಸ್ವಹಿತಾಸಕ್ತಿ ಯಾವುದೂ ನನಗಿಲ್ಲ. ನಾನು ಅಭಿಮಾನಿ ಅಷ್ಟೇ. ಹಾಗಾಗಿ ನಾವು ಅಭಿಮಾನಿಗಳಾಗೆ ಕುಟುಂಬ ಇರ್ತೀವಿ ಅಂತ ಈ ಸಂದರ್ಭ ಹೇಳ್ತೀನಿ. ಜೈ ಕರ್ನಾಟಕ, ಜೈ ವಿಷ್ಣುಜಿ.